ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ 2023 ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ 2024 ಪ್ರಾರಂಭವಾಗಲಿದೆ. ದಟ್ಸ್ ಇಟ್. ಇದು ಯಾವುದೇ ವಿಶೇಷ, ಅದ್ಭುತ ಅಥವಾ ರೇಯರ್ ವಿಷಯವಲ್ಲ. 2023 ವರ್ಷಗಳಿಂದಲೂ ಒಂದು ವರ್ಷ ಎಂಡ್ ಆಗುತ್ತಿದೆ ಹಾಗೂ ಇನ್ನೊಂದು ವರ್ಷ ಪ್ರಾರಂಭವಾಗುತ್ತಿದೆ. ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. 2023 ವರ್ಷ ಹಜರತ್ ಈಸಾ ಅಲೈಹಿ ಇಸ್ಲಾಂರವರ ಕಾಲದಿಂದ, ಅದಕ್ಕಿಂತ ಹಿಂದೆ ಹಜರತ್ ಇಬ್ರಾಹಿಂ ಅಲೈಹಿ ಇಸ್ಲಾಂರವರ ಕಾಲದಿಂದ ಸುಮಾರು 4000 ವರ್ಷಗಳಿಂದಲೂ ಒಂದು ವರ್ಷ ಎಂಡ್ ಆಗುತ್ತಿದೆ, ಇನ್ನೊಂದು ವರ್ಷ ಪ್ರಾರಂಭವಾಗುತ್ತಿದೆ. ಇನ್ನೂ ಹಿಂದೆ ಹೋದರೆ ಹಜರತ್ ಆದಮ್ ಅಲೈಹಿ ಇಸ್ಲಾಂರವರ ಕಾಲದಿಂದ ಈ ಭೂಮಿಯ ಮೊಟ್ಟ ಮೊದಲನೇ ಮಾನವನ ಸಮಯದಿಂದಲೂ ಸಾವಿರಾರು ವರ್ಷಗಳಿಂದಲೂ ಒಂದು ವರ್ಷ ಕೊನೆಗೊಳ್ಳುತ್ತಿದೆ, ಇನ್ನೊಂದು ವರ್ಷ ಪ್ರಾರಂಭವಾಗುತ್ತಿದೆ. ಇದರ ಯಾವುದೇ ಪ್ರಭಾವ ನಮ್ಮ ಜೀವನದ ಮೇಲೆ ಬೀಳುವುದಿಲ್ಲ. ವರ್ಷ ಪ್ರಾರಂಭವಾಗಲಿ, ವರ್ಷ ಕೊನೆಗೊಳ್ಳಲಿ, ಇದರಿಂದ ನಮಗೆ ಯಾವುದೇ ಲಾಭವೂ ಇಲ್ಲ, ಯಾವುದೇ ನಷ್ಟವೂ ಇಲ್ಲ. ಇದು ಬರೀ ಕ್ಯಾಲೆಂಡರನ್ನು ಚೇಂಜ್ ಮಾಡುವ ಸಮಯ. ಹಳೆ ಕ್ಯಾಲೆಂಡರನ್ನು ಎಸೆದು ಹೊಸ ಕ್ಯಾಲೆಂಡರನ್ನು ತರುವ ಸಮಯ. ವೀಕ್ಷಕರೇ, ಕ್ಯಾಲೆಂಡರನ್ನು ರಚಿಸಲಾಗಿದೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಕಾರ್ಯಗಳನ್ನು ಉತ್ತಮ ರೂಪದಲ್ಲಿ ಮ್ಯಾನೇಜ್ ಮಾಡಿಕೊಳ್ಳುವುದಕ್ಕಾಗಿ. ಆದರೆ ಇಂದು ನಾವು ಕ್ಯಾಲೆಂಡರ್ ಚೇಂಜ್ ಆಗುವುದನ್ನು ನಮ್ಮ ಜೀವನದ ಒಂದು ಭಾಗ ಮಾಡಿಕೊಂಡು ವಿವಿಧ ರೀತಿಯ ಮುಟ್ಟಾಳ ವ್ಯರ್ಥ ಕಾರ್ಯಗಳನ್ನು ರಚಿಸಿಕೊಂಡು ಆ ಕಾರ್ಯಗಳನ್ನು ಆಚರಿಸುತ್ತಾ ನಮ್ಮ ಟೈಮನ್ನು ಮ್ಯಾನೇಜ್ ಮಾಡಲು ರಚಿಸಿರುವ ವಸ್ತುವಿನ ಮೂಲಕ ನಮ್ಮ ಟೈಮ್ ನಾವು ವೇಸ್ಟ್ ಮಾಡುತ್ತಿದ್ದೇವೆ. ಕೇವಲ ಟೈಮ್ ಅಷ್ಟೇ ಅಲ್ಲ, ನಾವು ಕಷ್ಟಪಟ್ಟು ಸಂಪಾದಿಸುವ ಹಣವನ್ನು ಕೂಡ ಇದರಲ್ಲಿ ವೇಸ್ಟ್ ಮಾಡುತ್ತಿದ್ದೇವೆ. ನಾವು ಯಾವುದೇ ಧರ್ಮವನ್ನು ಪಾಲಿಸುವವರಾಗಿರಲಿ, ನ್ಯೂ ಇಯರ್ ಆಚರಣೆ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಕಾರ್ಯವಲ್ಲ. ಇದು ಕೇವಲ ಹಣ, ಆರೋಗ್ಯ ಮತ್ತು ಸಮಯದ ವ್ಯರ್ಥ. ವಿಶೇಷವಾಗಿ ನಮ್ಮ ಇಸ್ಲಾಂ ಧರ್ಮವನ್ನು ಪಾಲಿಸುವವರಿಗೆ ಇದು ಕೇವಲ ಸಮಯದ ವ್ಯರ್ಥವಲ್ಲ, ತನ್ನನ್ನು ನರಕದ ಬೆಂಕಿಗೆ ಸಮರ್ಪಿಸುವ ಒಂದು ಮಾರ್ಗ. ಯೋಚಿಸಿ ವೀಕ್ಷಕರೇ, ಈ ನ್ಯೂ ಇಯರ್ ಆಚರಣೆಯಲ್ಲಿ ಕೇಕ್ಸ್, ಪಟಾಕಿ, ಡೆಕೋರೇಷನ್, ಲೈಟಿಂಗ್ಸ್ ಎಕ್ಸೆಟ್ರಾ ಎಂದು ಎಷ್ಟೊಂದು ಹಣವನ್ನು ವೇಸ್ಟ್ ಮಾಡಲಾಗುತ್ತದೆ. ಆ ವೇಸ್ಟ್ ಆಗುವ ಎಲ್ಲ ಹಣವನ್ನು ಕೂಡಿಸಿ ನಾವು ಎಷ್ಟು ಬಡವರ ಅಗತ್ಯಗಳನ್ನು ಪೂರೈಸಬಹುದು, ಎಷ್ಟು ಬಡವರನ್ನು ಆಹಾರ ನೀಡಬಹುದು. ಆದರೆ ನಾವು ಒಂದು ಮುಟ್ಟಾಳ ಕಾರ್ಯದ ಆಚರಣೆಯಲ್ಲಿ ಇಷ್ಟೊಂದು ಹಣವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಹಣವನ್ನು ವೇಸ್ಟ್ ಮಾಡುವುದು ಮಹಾಪಾಪ. ಕುರಾನಿನಲ್ಲಿ ವ್ಯರ್ಥ ಖರ್ಚು ಮಾಡುವವರ ಬಗ್ಗೆ ಅವರು ಶೈತಾನಿನ ಸಹೋದರರು ಎಂದು ಉಲ್ಲೇಖಿಸಲಾಗಿದೆ. ಹಾಗೂ ಈ ಆಚರಣೆ ವಿತೌಟ್ ಮ್ಯೂಸಿಕ್ ಅಂತೂ ಆಗುವುದಿಲ್ಲ. ಹಾಗೂ ಈ ಮ್ಯೂಸಿಕ್ ನಮ್ಮ ಈಮಾನನ್ನು ಸುಟ್ಟು ಬೂದಿ ಮಾಡುವ ಒಂದು ಯಂತ್ರ. ಸಾರಾಂಶವಾಗಿ ವೀಕ್ಷಕರೇ, ನ್ಯೂ ಇಯರ್ ಆಚರಣೆ ಒಂದು ಮಹಾ ಮುಟ್ಟಾಳ ಕಾರ್ಯ. ಧಾರ್ಮಿಕ ದೃಷ್ಟಿಕೋನದಿಂದಲೂ ಹಾಗೂ ಕಾಮನ್ ಸೆನ್ಸ್ ದೃಷ್ಟಿಕೋನದಿಂದಲೂ ಇದರ ಬಗ್ಗೆ ಧಾರ್ಮಿಕ ಬೋಧನೆಗಳು ಸ್ಪಷ್ಟವಾಗಿ ನಮ್ಮ ಮುಂದಿವೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನದಲ್ಲಿ, ಸಹಾಬಾರವರ ಜೀವನದಲ್ಲಿ ಹಲವಾರು ಹೊಸ ವರ್ಷ ಪ್ರಾರಂಭವಾಗಿದೆ. ಆದರೆ ಯಾರೂ ಇದನ್ನು ಆಚರಿಸಲಿಲ್ಲ, ಯಾರೂ ಕೂಡ ಪರಸ್ಪರ ಶುಭಾಶಯಗಳನ್ನು ನೀಡಲಿಲ್ಲ. ಹಾಗೂ ಧರ್ಮವನ್ನು ನಂಬದಿದ್ದವರಿಂದ, ಈ ಮುಟ್ಟಾಳ ಕಾರ್ಯವನ್ನು ಆಚರಿಸುವರಿಂದ ನಮ್ಮ ಒಂದು ಪ್ರಶ್ನೆ, ಈ ನ್ಯೂ ಇಯರ್ ಆಚರಿಸುವ ಲಾಜಿಕ್ ಏನು? ಯಾವ ಸಂತೋಷದಲ್ಲಿ ಇದನ್ನು ಆಚರಿಸಲಾಗುತ್ತಿದೆ? ನಿಮ್ಮ ಜೀವನದಿಂದ ಒಂದು ವರ್ಷ ಕಡಿಮೆ ಆಗಿದೆ ಹಾಗೂ ನೀವು ಇದನ್ನು ಆಚರಿಸುತ್ತಿದ್ದೀರಾ. ಒಂದು ವ್ಯಕ್ತಿಗೆ ಸರ್ಕಾರ 4 ವರ್ಷಗಳ ನಂತರ ನೇಣಿನ ಶಿಕ್ಷೆ ನೀಡಲಾಗುತ್ತಿದೆ ಎಂದು ಘೋಷಿಸಿದೆ. ಈಗ ಹೊಸ ವರ್ಷ ಪ್ರಾರಂಭವಾಗುವಾಗ ಆ ನೇಣಿಗೆ ಬಲಿಯಾಗುವ ವ್ಯಕ್ತಿ ಆಚರಿಸುತ್ತಿದ್ದಾನೆ, ಸಂತೋಷ ಪಡುತ್ತಿದ್ದಾನೆ. ಇವನನ್ನು ಕಂಡು ಜನರು ಅವನಿಗೆ ವಿವರಿಸುತ್ತಾರೆ, ನಿನ್ನ ಜೀವನದಲ್ಲಿ ಕೇವಲ 4 ವರ್ಷಗಳೇ ಉಂಟು, ಅದರಲ್ಲೂ ಒಂದು ವರ್ಷ ಕಡಿಮೆ ಆಗಿದೆ ಹಾಗೂ ನೀನು ಆಚರಿಸುತ್ತಿದ್ದೀಯಾ, ಇದು ನಿನ್ನ ಮುಟ್ಟಾಳ್ತನದ ಗುರುತು. ಅದೇ ರೀತಿ ವೀಕ್ಷಕರೇ, ನಾವು ಪ್ರತಿಯೊಂದು ಕ್ಯಾಲೆಂಡರ್ ಚೇಂಜ್ ಆಗುವ ಹಾಗೆ ನಮ್ಮ ಮರಣದ ನಿಖರವಾಗುತ್ತಿದ್ದೇವೆ. ಸೊ ಮರಣದ ನಿಖರವಾಗುವುದು ಆಚರಿಸುವ, ಸಂತೋಷ ಪಡುವ ವಿಷಯವಲ್ಲ, ಇದು ವಿಷಾದಿಸುವ ವಿಷಯ. ಒಂದು ವರ್ಷ ಕಳೆದಿದೆ, ಈ ಒಂದು ವರ್ಷದಲ್ಲಿ ನಾನು ಏನೇನು ಮಾಡಿದ್ದೇನೆ, ಏನೇನು ಕಳೆದುಕೊಂಡಿದ್ದೇನೆ, ಏನೇನು ಪಡೆದುಕೊಂಡಿದ್ದೇನೆ, ಯಾವ ಯಾವ ತಪ್ಪು ನನ್ನಿಂದ ಈ ವರ್ಷದಲ್ಲಿ ಆಗಿದೆ, ಇದನ್ನು ಗಮನಿಸಿ ವಿಷಾದಿಸಿ
ಬರುವ ವರ್ಷ ನಾನು ಈ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ನಿರ್ಧರಿಸುವ ಸಮಯ. ಮರಣದ ನಂತರದ ಶಾಶ್ವತ ಜೀವನಕ್ಕಾಗಿ ನಾವು ಏನೇನು ಮಾಡಿದ್ದೇವೆ ಇದನ್ನು ನಾವು ಈ ಸಮಯದಲ್ಲಿ ಗಮನಿಸಬೇಕಾಗಿದೆ.